CBSE ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡ್ರಿ ಎಜುಕೇಷನ್ ಅದರಲ್ಲಿ SSLC 10th ಈ ಸರಿ ಬರೆದಿರೋ ಸ್ಟೂಡೆಂಟ್ಸ್ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಡೇಟ್ ಮತ್ತು ರಿಸಲ್ಟ್ನ ಚೆಕ್ ಮಾಡೋ ಪ್ರೊಸೀಜರ್ ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಬಂದು ಮೇ ಫಸ್ಟ್ ವೀಕ್, ಆಲ್ಮೋಸ್ಟ್ 13th or 15th ಒಳಗಡೆ ಆರ್ ಫಸ್ಟ್ ವೀಕಲ್ಲೇ ನಿಮಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಫ್ರಮ್ CBSE ಬೋರ್ಡ್. ರಿಸಲ್ಟ್ ಚೆಕಿಂಗ್ ಲಿಂಕ್ಸ್ ಬಂದು ನಿಮಗೆ 3 ಲಿಂಕ್ ಇದೆ. CBSE RESULTS.nic.in ಇದಕ್ಕೆ ಬೇಕಾದರೂ ಲಾಗಿನ್ ಆಗ್ಬೋದು. ಮತ್ತು results.cbse.nic.in ಅಥವಾ cbse.gov.in ಈ ಮೂರಲ್ಲಿ ಯಾವ ಲಿಂಕ್ಗೆ ಕ್ಲಿಕ್ ಮಾಡಿದ್ರೂ ನಿಮಗೆ ರಿಸಲ್ಟ್ ಪೇಜ್ ಆರ್ ರಿಸಲ್ಟ್ ವಿಂಡೋ ಓಪನ್ ಆಗುತ್ತೆ. ರಿಸಲ್ಟ್ ಚೆಕಿಂಗ್ ಪ್ರೊಸೀಜರ್ ಹೇಗೆ ಅಂದರೆ ಲಾಗಿನ್ ಟು ದ ವೆಬ್ಸೈಟ್ cbse.results.nic.in or any other ಅಂದರೆ results.cbse.nic.in cbse.gov.in ಯಾವುದಕ್ಕಾದರೂ ಲಾಗಿನ್ ಆಗಿ ಎಂಟೈರ್ ರಿಕ್ವೈರ್ಡ್ ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ಕ್ಲಿಕ್ ಆನ್ ಸಬ್ಮಿಟ್ ಬಟನ್. ರಿಕ್ವೈರ್ಡ್ ಕ್ರೆಡೆನ್ಷಿಯಲ್ಸ್ ಯಾವುದು ಅಂದರೆ ಫಸ್ಟ್ ನಾವು CBSEಗೆ ಲಾಗಿನ್ ಆಗಿದ ತಕ್ಷಣವೇ ಚೆಕ್ ಫಾರ್ ದ ರಿಸಲ್ಟ್ ಸೆಕ್ಷನ್ನ ಚೆಕ್ ಮಾಡಿಕೊಂಡು ಫೈಂಡ್ ದ CBSE ಬೋರ್ಡ್ ರಿಸಲ್ಟ್ 2025 ಲಿಂಕ್ 2025 ಲಿಂಕಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಿರ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ದ ಕ್ಲಾಸ್ 10th 12th ರಿಸಲ್ಟ್, ಕ್ಲಾಸ್ 10 ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟರ್ ಯುವರ್ ರೋಲ್ ನಂಬರ್ ಎಂಟರ್ ಮಾಡಿ, ಸ್ಕೂಲ್ ನಂಬರ್ ಎಂಟರ್ ಮಾಡಿ, ಅಡ್ಮಿಷನ್ ಕಾರ್ಡ್ ID ಏನಿದೆ ಅದನ್ನು ಕೊಡಬೇಕು ಮತ್ತು ಡೇಟ್ ಆಫ್ ಬರ್ತ್ ನಿಮ್ಮದನ್ನು ಕೊಟ್ಬಿಟ್ಟು ಮತ್ತು ಸೆಕ್ಯೂರಿಟಿ ಪಿನ್ ಅಂತ ನಿಮಗೆ ಕೊಟ್ಟಿರ್ತಾರಲ್ಲ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡಿ ಸೇವ್ ಮಾಡಿ ಇಟ್ಕೊಬೋದು ಫಾರ್ ಯುವರ್ ಫರ್ದರ್ ರೆಫರೆನ್ಸ್. Thank you and all the best.